ಗುಜರಾತ್ನ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಪ್ರಾಥಮಿಕ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕವಾದಂತಹ ಮಾಹಿತಿಗಳು ಹೊರಬಿದ್ದಿದ್ದಾವೆ. ಇಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತವಾಗಿದ್ದರಿಂದಲೇ ಈ ದುರಂತ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಇಂಜಿನ್ 1 ಮತ್ತು ಇಂಜಿನ್ 2ಗೆ ಇಂಧನ ಪೂರೈಕೆ ಸಡನ್ಲಿ ಬಂದ್ ಆಗುತ್ತೆ. ಅಂದರೆ ರನ್ನಿಂದ ಕಟ್ ಆಫ್ಗೆ ಪರಿವರ್ತನೆಗೊಂಡಂಥ ಸ್ವಿಚ್ಗಳು, ಅಂದರೆ ಆನ್ ಆಗಿತ್ತು ಸಡನ್ಲಿ ಆಫ್ ಆಗೋದು ಅಂತ 1 ಸೆಕೆಂಡ್ ಒಳಗಡೆ ರನ್ನಿಂದ ಕಟ್ ಆಫ್ಗೆ ಪರಿವರ್ತನೆ ಆಗುತ್ತೆ. ಅಂದರೆ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಆನ್ ಆಗಿರುತ್ತೆ ಈ ಸ್ವಿಚ್ಗಳು, ಅಂದರೆ ಇಂಧನ ಪೂರೈಕೆ ಮಾಡುವಂಥ ಸ್ವಿಚ್ಗಳು. 32 ಸೆಕೆಂಡ್ ಅಂದರೆ ಮೇಲೆ ಹೋಗ್ತಾ ಹೋಗ್ತಾ ಸಡನ್ಲಿ ಕಟ್ ಆಫ್ ಆಯಿತು ಅನ್ನೋದು ಈ ಒಂದು ಕಾಕ್ಪಿಟ್ನಲ್ಲಿ ರೆಕಾರ್ಡ್ ಆಗಿರುವಂಥ ವಾಯ್ಸ್ನಲ್ಲಿ ಆ ಪೈಲಟ್ಗಳು ಮಾತಾಡಿಕೊಂಡಿದ್ರಲ್ಲೂ ಗೊತ್ತಾಗಿದೆ. ಇಂಜಿನ್ 1 ಮತ್ತು ಇಂಜಿನ್ 2 ಇಂಧನ ಕಟ್ ಆಫ್ ಸ್ವಿಚ್ಗಳಾಗಿದೆ. ಇದರಿಂದಾಗಿ ಇಂಜಿನ್ಗೆ ದಿಢೀರ್ ಇಂಧನ ಪೂರೈಕೆ ಸ್ಥಗಿತ ಆಗಿದೆ. ಅಂದರೆ ಇಂಧನ ಪೂರೈಕೆ ಆಗದೇ ಇದ್ರೆ ಏನಾಗ್ಬಿಡುತ್ತೆ, ಸಡನ್ಲಿ ಅದು ಬಂದು ಬೀಳುತ್ತೆ. ಬಂದು ಬಿದ್ದರೆ ಏನಾಗುತ್ತೆ, ಅದು ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಅದೇ ಆಗಿದ್ದೀಗ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನ ಆಗುತ್ತೆ. AIIBಯ 15 ಪುಟಗಳ ವರದಿಯಲ್ಲಿ ಈ ವಿಚಾರ ಬಯಲಾಗಿದೆ. ಅಂದರೆ ವಿಮಾನ ದುರಂತಗಳ ಅಪಘಾತಗಳ ಒಂದು ಬ್ಯೂರೋ ಇದೆ, ಅದಕ್ಕೆ AIIB ಅಂತ ಕರೀತಾರೆ. ಆ ಒಂದು ವರದಿ ಈಗ ಬಯಲಾಗಿದೆ. ಇನ್ನು ಪೈಲಟ್ಗಳ ಗೊಂದಲದಿಂದ ಈ ಒಂದು ಘೋರ ದುರಂತ ಸಂಭವಿಸಿತ ಅನ್ನುವಂಥ ಅನುಮಾನ ಇದೆ. ಯಾಕಂದರೆ ಪೈಲಟ್ಗಳ ತಪ್ಪಿನಿಂದಲೇ 260 ಅಮಾಯಕರು ಸತ್ತು ಹೋಗ್ಬಿಟ್ರ. ರನ್ನಿಂದ ಕಟ್ ಆಫ್ಗೆ ಇಂಧನ ಕಟ್ ಆಫ್ ಸ್ವಿಚ್ಗಳು ಬದಲಾಗಿದ್ದು ಯಾಕೆ ಹಾಗಾದರೆ? ಕಾಕ್ಪಿಟ್ ಧ್ವನಿ ರೆಕಾರ್ಡ್ನಲ್ಲಿ ಪೈಲಟ್ಗಳ ಒಂದು ಗೊಂದಲ, ಅವರು ಮಾತಾಡಿಕೊಂಡಿರೋದು ಸರಿಯಾಗಿದೆ, ನೀವು ಯಾಕೆ ಕಡಿತಗೊಳಿಸಿದ್ದೀರಿ ಅಂಥೇಳಿ ಓರ್ವ ಪೈಲಟ್ ಪ್ರಶ್ನೆಯನ್ನು ಮಾಡ್ತಾರೆ. ಇಲ್ಲ, ನಾನು ಹಾಗೆ ಮಾಡಲಿಲ್ಲ, ಐ ಡಿಡಂಟ್ ಅಂಥೇಳಿ ಅವರು ಮತ್ತೊಬ್ಬ ಪೈಲಟ್ ಉತ್ತರವನ್ನು ಕೊಡ್ತಾರೆ. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. ಅಂದರೆ ಮೇಡೆ ಕರೆ ಬರುತ್ತೆ ನೋಡಿ, ಮೇಡೆ ಆ ಕರೆ ಬರುತ್ತಲ್ವ, ಅದಕ್ಕಿಂತ ಮುಂಚೆ ನಡೆದಿರುವಂಥ ಒಂದು ಸಂಭಾಷಣೆ ಇದು ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿ ಸಲ್ಲಿಕೆಯಾಗಿದೆ. ಇದು ಅಂತಿಮ ವರದಿ ಅಲ್ಲ, ಪ್ರಾಥಮಿಕವಾಗಿ ಬಂದಿರುವಂಥ ವರದಿ. ಇನ್ನೂ ಕೂಡ ರಿಪೋರ್ಟನ್ನು ಕೊಡಬೇಕಾಗಿದೆ. ತಾಂತ್ರಿಕ ದೋಷ ಅಥವಾ ಆಕಸ್ಮಿಕ ಪ್ರಕ್ರಿಯೆ ಕಾರಣವೆಂದು ಈಗ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಸಂಪೂರ್ಣವಾದಂತಹ ಸತ್ಯ ಹೊರಬರಲಿದೆ. ಜೂನ್ 12ಕ್ಕೆ ಏರ್ ಇಂಡಿಯಾ ಅಪಘಾತ ಆಗಿತ್ತು. ಅದರಲ್ಲಿ 260 ಜನ ಸಾವನ್ನಪ್ಪಿದ್ರು. ಓರ್ವ ಪವಾಡ ಸದೃಶವಾಗಿ ಬದುಕುಳಿದಿದ್ದ. ಅಂದರೆ 1 ತಿಂಗಳಾಯಿತು ಈ ಘಟನೆಯಾಗಿ. 3 ತಿಂಗಳ ಕಾಲ ಒಂದು ಗಡುವನ್ನು ಕೊಡಲಾಗಿತ್ತು ವರದಿಯನ್ನು ಕೊಡಬೇಕು ಅಂತ. ಈಗ ಪ್ರಾಥಮಿಕವಾಗಿ ವರದಿಯನ್ನು ಕೊಡಲಾಗಿದೆ. ಅಂದರೆ ಇಂಧನ ಸ್ಥಗಿತದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ಗೆ ಬದಲಾವಣೆ ಆಗುತ್ತೆ. ಅಂದರೆ ಆನ್ ಇರೋದು ಆಫ್ ಆಗಿಬಿಡುತ್ತೆ. ಅದು ಬೇಕು ಅಂತಲೇ ಆಫ್ ಮಾಡಿದ್ರೆ ಪೈಲಟು ನಮ್ಗೆ ಗೊತ್ತಿಲ್ಲ, ಆದರೆ ಅವ್ರು ಮಾತಾಡಿಕೊಂಡಿರೋದು ರೆಕಾರ್ಡ್ ಆಗಿದೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ 2 ಎಂಜಿನ್ಗಳ ಕಾರ್ಯ ಸ್ಥಗಿತ ಆಗಿಬಿಡ್ತು. ಅಂದರೆ ಆ ಸ್ವಿಚ್ಗಳು ಆಫ್ ಆದಾಗ ಎಂಜಿನ್ಗಳು ಬಂದಾಗ್ಬಿಡ್ತವೆ. ಹಾಗಾಗಿನೇ ಅಲ್ಲಿ ಇಂಧನ ಪೂರೈಕೆ ಸ್ಥಗಿತ ಆಗಿಬಿಡುತ್ತೆ. ಆಟೋಮೆಟಿಕ್ಲಿ ಅದು ದುರಂತ ಆಯಿತು. ಕಾಕ್ಪಿಟ್ ಆಡಿಯೋದಲ್ಲಿ ಇಬ್ಬರು ಪೈಲಟ್ಗಳು ಮಾತುಕತೆ ಆಡಿರೋದು ರೆಕಾರ್ಡ್ ಆಗಿರುತ್ತೆ. ಒಬ್ಬ ಪೈಲಟ್ ಹೇಳ್ತಾರೆ, ನೀವು ಯಾಕೆ ಕಟ್ ಆಫ್ ಮಾಡಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತೊಬ್ಬ ಪೈಲಟ್ ಹೇಳ್ತಾರೆ, ನಾನು ಹಾಗೆ ಮಾಡಲಿಲ್ಲ ಅಂತ ಉತ್ತರವನ್ನು ಕೊಡ್ತಾರೆ. ಇನ್ನು ರ್ಯಾಟ್ ಅಂತ ನಾವೇನು ಕರಿತೀವಿ, ರ್ಯಾಮ್ ಏರ್ ಟರ್ಬೈನ್ ಅಂಥೇಳಿ, ವಿದ್ಯುತ್ ಕೂಡ ಅದು ಸರಬರಾಜಾಗೋದು ಸ್ಥಗಿತ ಆಗುತ್ತೆ. ವಿದ್ಯುತ್ ಸ್ಥಗಿತದ ಬಗ್ಗೆ CCTVಯಲ್ಲೂ ಕೂಡ ಅದು ಸರಿಯಾಗಿದೆ. ಪುನಃ ಆನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಎಂಜಿನ್ 1 ಚೇತರಿಕೆ ಆಗುತ್ತೆ. ಆದರೆ ಇಂಜಿನ್ 2ನಲ್ಲಿ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ. ಅದು ಕಟ್ ಆಫ್ ಆಗಿಬಿಟ್ಲೆ ಅವರೇನು ಸುಮ್ಮನೆ ಕೂತಿಲ್ಲ, ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಆ ಇಂಧನ ಪೂರೈಕೆ ಮಾಡುವಂಥ ಆ ಸ್ವಿಚ್ಚನ್ನು ಸಡನ್ಲಿ ಅವರು ಆನ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಒಂದು ಇಂಜಿನ್ ಆನ್ ಆಯಿತು, ಇನ್ನೊಂದು ಆಫ್ ಆಯಿತು. ಅಂದರೆ ಇನ್ನೊಂದಕ್ಕೆ ಸರಬರಾಜು ಆಗಲಿಲ್ಲ. ಹಾಗಾಗಿನೇ ಈ ದುರಂತ ನಡೆದಿದ್ದು. ವಿಮಾನ ಒಟ್ಟು 32 ಸೆಕೆಂಡ್ಗಳ ಕಾಲ ಹಾರಾಟವನ್ನು ನಡೆಸಿದೆ. ಅಂದರೆ ರನ್ವೇನಿಂದ 0.9 ನಾಟಿಕಲ್ ಮೈಲು ದೂರದಲ್ಲಿ ಈ ಅಪಘಾತ ಸಂಭವಿಸಿದೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಏರ್ ಇಂಡಿಯಾ ವಿಮಾನ ಅಪ್ಪಳಿಸಿತು. ವಿಮಾನದ ಥ್ರಸ್ಟ್ ಲಿವರ್ಗಳು ಕೂಡ ನಿಷ್ಕ್ರಿಯವಾಗಿದ್ವು. ಥ್ರಸ್ಟ್ ಲಿವರ್ ನಿಷ್ಕ್ರಿಯದ ಬಗ್ಗೆ ಬ್ಲ್ಯಾಕ್ ಬಾಕ್ಸ್ ದತ್ತಾಂಶದಿಂದ ಕೂಡ ಈಗ ಮಾಹಿತಿ ಸಿಕ್ಕಿದೆ. ವಿಮಾನದಲ್ಲಿ ಬಳಸಿದ್ದ ಇಂಧನದಲ್ಲಿ ಯಾವುದೇ ಮಾಲಿನ್ಯ ಕಂಡು ಬಂದಿಲ್ಲ. ಫ್ಲಾಪ್ ಸೆಟ್ಟಿಂಗ್ ಗೇರು ಎರಡೂ ಟೇಕ್ ಆಫ್ ವೇಳೆ ಸೂಕ್ತವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾವೆ. ಆಕಾಶವು ವಿಮಾನ ಹಾರಾಟಕ್ಕೆ ಸ್ವಚ್ಛಂದವಾಗಿತ್ತು. ನೋಡಿ, ಬದಲಾವಣೆ ಅಂದರೆ ಇಲ್ಲಿ ಹವಾಮಾನ ವೈಪರೀತ್ಯ ಅದು ಯಾವುದೂ ಕೂಡ ಆಗಿಲ್ಲ. ಮತ್ತು ಪಕ್ಷಿ ಕೂಡ ಅಡ್ಡ ಬಂದಿಲ್ಲ. ಕೆಲವೊಬ್ರು ಹೇಳ್ತಾ ಇದ್ರು ಪಕ್ಷಿ ಅಡ್ಡ ಬಂದಿರ್ಬೋದು, ಅದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ಇಬ್ಬರು ಪೈಲಟ್ಗಳು ಆರೋಗ್ಯವಂತರಾಗಿದ್ದರು. ಅವರ ಹೆಲ್ತನ್ನು ಚೆಕಪ್ ಮಾಡ್ತಾರೆ. ಏನೋ ಫ್ಲೈಟ್ ಹೊರಡೋಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ, ಅಂದರೆ ಪೈಲಟ್ಗಳನ್ನು ಕಂಪ್ಲೀಟ್
ತಪಾಸಣೆಯನ್ನು ಮಾಡ್ತಾರೆ. ಅದರಲ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ವಿಮಾನ ಹಾರಾಟದಲ್ಲಿ ಸೂಕ್ತವಾದಂತಹ ತರಬೇತಿಯನ್ನು ಪಡೆದಿದ್ರು ಇಬ್ಬರೂ ಕೂಡ. ನೋಡಿ, ಸಬರ್ವಲ್ ಅಂತ ಒಬ್ಬರು ಪೈಲಟ್ 10,000 ಕಿಲೋಮೀಟರ್ ವಿಮಾನವನ್ನು ಓಡಿಸಿದಂಥ ಅನುಭವ ಇದೆ ಅವರಿಗೆ. ಅಂಥ ಎಕ್ಸ್ಪರ್ಟ್ ಅವರು. ವಿಧ್ವಂಸಕ ಕೃತ್ಯದ ಬಗ್ಗೆ ಸದ್ಯಕ್ಕೆ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ಅಂದರೆ ಯಾರಾದರೂ ಭಯೋತ್ಪಾದಕರ ಕೈವಾಡ ಇರ್ಬೋದಾ, ಅಥವಾ ಅವರೇನಾದರೂ ಬೆದರಿಕೆಗೆ ಬಗ್ಗಿರಬಹುದಾ, ಈ ರೀತಿಯ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಿದಾಗ ಅದರ ಯಾವುದೇ ರೀತಿಯಾದಂಥ ಕುರುಹುಗಳು ಸಿಕ್ಕಿಲ್ಲ. ಇನ್ನು ಇಂಧನ ಸ್ವಿಚ್ ದೋಷದ ಬಗ್ಗೆ FAA ಈ ಮೊದಲೇ ಸಲಹೆಯನ್ನು ಕೊಟ್ಟಿದೆ. ಅಂದರೆ 2018ರಲ್ಲಿ ಅಮೆರಿಕ ಹೇಳಿತ್ತು, ನೋಡಿ ಈ ಇಂಧನ ಪೂರೈಕೆ ಮಾಡುವಂಥ ಸ್ವಿಚ್ಗಳು ಯಾವಾಗ ಬೇಕಾದರೂ ಕೂಡ ಅವು ಕೈ ಕೊಡ್ಬೋದು ಅಂತ. ಯಾಕಂದರೆ ಹಿಂದೆ ಈ ರೀತಿಯ ಘಟನೆಗಳಾಗಿದ್ವಂತೆ. ಬಟ್ ಅಲರ್ಟ್ ಆಗಬೇಕಿತ್ತು ಏರ್ ಇಂಡಿಯಾದವರು, ಅದನ್ನು ಕೂಡ ಬೇಜವಾಬ್ದಾರಿ ತೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಿಚ್ ಸಮಸ್ಯೆ ಬಗ್ಗೆ ಅಮೆರಿಕ ಎಚ್ಚರಿಸಿತ್ತು ಆಲ್ರೆಡಿ. ಏರ್ ಇಂಡಿಯಾ ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ವಿಮಾನ ನಿರ್ದಿಷ್ಟ ತೂಕ ಸಮತೋಲನ ಮಿತಿಯೊಳಗೆ ಇತ್ತು, ಅಂದರೆ ಅದು ಕರೆಕ್ಟ್ ಇತ್ತು, ಬ್ಯಾಲೆನ್ಸ್ ಆಗಿತ್ತು ಅಂತ. ಅದರಲ್ಲಿ ಯಾವುದೇ ಏರುಪೇರು ಆಗಿಲ್ಲ. ವಿಮಾನದಲ್ಲಿ ಯಾವುದೇ ಅಪಾಯಕಾರಿ ಸರಕುಗಳು ಇರಲಿಲ್ಲ. ಅಂದರೆ ಏನೋ ಒಂದು ಬಾಂಬು ಅಥವಾ ಬ್ಲಾಸ್ಟ್ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿಯಾದಂತಹ ವಸ್ತುಗಳು, ಅಪಾಯಕಾರಿ ವಸ್ತುಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದು ಈಗ ಆ 15 ಪುಟಗಳ ವರದಿಯಲ್ಲಿ ಬಯಲಾಗಿದೆ. ಬಟ್ ಇದು ಅಂತಿಮವಾದಂಥ ವರದಿಯಲ್ಲ, ಮತ್ತು ಪೈಲಟ್ಗಳ ಗೊಂದಲ ಏನಿದೆ, ಎಡವಟ್ಟು ಏನಿದೆ, ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅಷ್ಟೇ. ಇನ್ನು ಟೈಮ್ಲೈನ್ ಹೆಂಗಿರುತ್ತೆ, ಈ ಫ್ಲೈಟ್ಗಳು ಹೊರಡೋದು ಮತ್ತು ಅವು ಲ್ಯಾಂಡ್ ಆಗೋದು ಹೇಗಿರುತ್ತೆ ಟೈಮ್ಲೈನ್? ಬೆಳಗ್ಗೆ 11:17ಕ್ಕೆ ದೆಹಲಿಯಿಂದ ಅಹಮದಾಬಾದ್ಗೆ ವಿಮಾನ ಬಂದಿಳಿಯುತ್ತೆ. ಮಧ್ಯಾಹ್ನ 1:25 ಏನಾಗುತ್ತೆ, ಆ ಟೈಮ್ನಲ್ಲಿ ಸಿಬ್ಬಂದಿ ಟ್ಯಾಕ್ಸಿ ಕ್ಲಿಯರೆನ್ಸನ್ನು ಕೊಡ್ತಾರೆ. ಜೊತೆಗೆ ಮಧ್ಯಾಹ್ನ 1:32ಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ. ವಿಮಾನ ಟೇಕ್ ಆಫ್ ಆಗಿರೋದು 1:32ಕ್ಕೆ. ಮಧ್ಯಾಹ್ನ 1:33 ಟೇಕ್ ಆಫ್ಗೆ ಕ್ಲಿಯರೆನ್ಸ್ ಸಿಗುತ್ತೆ. ಮಧ್ಯಾಹ್ನ 1:37 ವಿಮಾನದ ಟೇಕ್ ಆಫ್ ರೋಲ್ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1:38 ವಿಮಾನ ಗಾಳಿಯ ಮೋಡ್ಗೆ ಪರಿವರ್ತನೆ ಆಗುತ್ತೆ. ಇನ್ನು ಮಧ್ಯಾಹ್ನ 1:38 ವಿಮಾನವು ಗರಿಷ್ಠ ವಾಯು ವೇಗವನ್ನು ತಲುಪಿತು. ಮಧ್ಯಾಹ್ನ 1:38 2 ಎಂಜಿನ್ಗಳು ಐಡಲ್ ವೇಗಕ್ಕಿಂತ ಕಡಿಮೆ ಆಗಿತ್ತು. ಮಧ್ಯಾಹ್ನ 1:38 ಎಂಜಿನ್ 1ರ ಇಂಧನ ಕಟಾಫ್ನಿಂದ ಹಿಂದಕ್ಕೆ ಸರಿಸಿದೆ. ಮಧ್ಯಾಹ್ನ 1:38 2ರ ಇಂಧನ ಕಟಾಫ್ ಸ್ವಿಚ್ ಆಫ್ ಮರು ಹೊಂದಿಸಲಾಯಿತು. ಮಧ್ಯಾಹ್ನ 1:30ಕ್ಕೆ ವಿಮಾನದಿಂದ ದತ್ತಾಂಶ ರೆಕಾರ್ಡಿಂಗ್ ನಿಲ್ಲುತ್ತೆ. ನೋಡಿ, 1:39 ಅಕ್ಯುರೇಟಾಗಿ ಎಲ್ಲವೂ ಕೂಡ ಬಂದಾಗ್ಬಿಡುತ್ತೆ. ಅಂದರೆ ಆ ಒಂದು ಕಾಕ್ಪಿಟ್ನಲ್ಲಿ ಏನು ರೆಕಾರ್ಡ್ ಆಗ್ತಿರುತ್ತಲ್ವ, ಅದೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಇದು ಬರೀ 32 ಸೆಕೆಂಡಲ್ಲಿ ಆಗಿರುವಂತಹ ದುರಂತ. 32ಕ್ಕೆ ಅಲ್ಲಿ ಅದು ಟೇಕ್ ಆಫ್ ಆಗುತ್ತೆ. ಅದಾದ ಮೇಲೆ ಅದರ ಒಂದು ಕ್ಲಿಯರೆನ್ಸನ್ನು ಕೊಡಲಾಗುತ್ತೆ. ತದನಂತರವಾಗಿ ನಾವು ಅದನ್ನು ಟೈಮ್ ಲೆಕ್ಕಾಚಾರ ನೋಡ್ತಾ ಇದ್ದರೆ ಬರೀ 32-33 ಸೆಕೆಂಡಲ್ಲಿ ಈ ವಿಮಾನ ದುರಂತ ಸಂಭವಿಸುತ್ತೆ. ಅಂದರೆ ಟೇಕ್ ಆಫ್ ಆದ ನಂತರ.